ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಬಂಗಾಳದಲ್ಲಿ ಬಿಜೆಪಿ ಗೆದ್ದು ಸುವೇಂದು ಅಧಿಕಾರಿ ಸಿಎಂ ಆದರೂ ಅವರ ಹವಾ ಅದೆಷ್ಟರ ಮಟ್ಟಿಗೆ ಇದೆ ಅಂದರೆ ಫಾಲ್ತಾ ಕ್ಷೇತ್ರದ TMC ಅಭ್ಯರ್ಥಿ ಅದೇ ರೀ. ಈ ಹಿಂದೆ EVMಗಳಲ್ಲಿ ಬಿಜೆಪಿ ಬಟನ್ಗಳಿಗೆ ಟೇಪ್ ಹಾಕಿದ್ನಲ್ಲ ಅವನು ಈಗ ಇದ್ದಕ್ಕಿದ್ದ ಹಾಗೆ ಉಪಚುನಾವಣೆಗೆ ಸ್ಪರ್ಧೆಯನ್ನ ಮಾಡಲ್ಲ ಅನ್ನೋ ಘೋಷಣೆಯನ್ನ ಮಾಡ್ತಾ ಇದ್ದಾನೆ. ಇದನ್ನ ಖುದ್ದು ಮಮತಾ ಕೂಡ ಊಹೆಯನ್ನ ಮಾಡಿರಲಿಲ್ಲ. ಯಾಕಂದ್ರೆ ಅವನ ಬಿಲ್ಡಪ್ ಅಷ್ಟರ ಮಟ್ಟಿಗೆ ಇತ್ತು. ಈಗ ಅವನೇ ನಾನು ಚುನಾವಣೆಗೆ ನಿಲ್ಲಲ್ಲ, ಮತವನ್ನ ಹಾಕಬೇಡಿ ಅಂತಿದ್ದಾನೆ. ಅಂದ್ರೆ ಮುಂದೆ ಮಮತಾ ಬ್ಯಾನರ್ಜಿಯ TMC ಏನಾಗತ್ತೆ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ. ಇದರ ಜೊತೆಗೆ ಗಡಿ ಭದ್ರತೆಗೆ ಸುವೇಂದು ಅಧಿಕಾರಿ ಅತಿ ಮಹತ್ವದ ನಿರ್ಧಾರವನ್ನ ತಗೊಂಡಿದ್ದಾರೆ. ಅದರಲ್ಲೂ ಸಿಲಿಗುರಿ ಕಾರಿಡಾರ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಅಲ್ಲಿಗೆ ಮಮತಾ ಕಾಲದಲ್ಲಿ ಆಗದ್ದು ಈಗ ಆಗ್ತಾ ಇದೆ. ಹಾಗಾದ್ರೆ ಜಹಾಂಗೀರ್ ಖಾನ್ ಉಪಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಭಯ ಪಡ್ತಾ ಇರೋದು ಯಾಕೆ? ಮುಂದೆ ಬಂಗಾಳದಲ್ಲಿ ಮಮತಾ ಪಕ್ಷದ ಕಥೆ ಏನು? ಸಿಲಿಗುರಿ ಕಾರಿಡಾರ್ ಕೇಂದ್ರಕ್ಕೆ ಹಸ್ತಾಂತರ ಮಾಡಿದ್ದು ಅದೆಷ್ಟು ದೊಡ್ಡ ನಿರ್ಧಾರ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ 294 ವಿಧಾನಸಭಾ ಕ್ಷೇತ್ರಗಳಿವೆ. ಅದರಲ್ಲಿ ಈ ಬಾರಿ ಸದ್ದನ್ನು ಮಾಡಿದ್ದು ಭವಾನಿಪುರ. ಅದಕ್ಕೆ ಕಾರಣ ಅಂದರೆ ಅದು ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರ. ಅಲ್ಲಿ ಸುವೇಂದು ಅಧಿಕಾರಿ ಮಮತಾಗೆ ವಿರುದ್ಧವಾಗಿ ಸ್ಪರ್ಧೆಯನ್ನು ಮಾಡಿದ್ರು. ಅದೇ ಕಾರಣಕ್ಕೆ ಭವಾನಿಪುರದಲ್ಲಿ ಕಾವು ಹೆಚ್ಚಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಚರ್ಚೆ ಮಾಡೋ ಹಾಗೆ ಆಗಿದ್ದು ಫಾಲ್ತಾ ವಿಧಾನಸಭಾ ಕ್ಷೇತ್ರ. ಅದಕ್ಕೆ ಕಾರಣ ಅಂದರೆ ಅಲ್ಲಿ ಸ್ಪರ್ಧೆ ಮಾಡಿದ್ದ TMC ಅಭ್ಯರ್ಥಿ ಜಹಾಂಗೀರ್ ಖಾನ್. ಈ ಫಾಲ್ತಾ ಡೈಮಂಡ್ ಹಾರ್ಬರ್ ಲೋಕಸಭಾ ವ್ಯಾಪ್ತಿಗೆ ಬರೋ ವಿಧಾನಸಭಾ ಕ್ಷೇತ್ರ. ಈ ಡೈಮಂಡ್ ಹಾರ್ಬರ್ ಸಂಸದ ಮಮತಾ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ. ಈ ಲೋಕಸಭಾ ಕ್ಷೇತ್ರವನ್ನು ಅಭಿಷೇಕ್ ಬ್ಯಾನರ್ಜಿ ಅವರ ಭದ್ರಕೋಟೆ ಅಂತ ಕರೆಯಲಾಗತ್ತೆ. 2024 ಲೋಕಸಭಾ ಚುನಾವಣೆಯಲ್ಲಿ ಅಭಿಷೇಕ್ ಬ್ಯಾನರ್ಜಿ 7 ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಅದ ಯಾವ ರೀತಿ ಗೆದ್ರು ಅನ್ನೋದು ನಮಗೆ ಬೇಕಾಗಿಲ್ಲ, ಅದನ್ನು ನಾವು ಹೇಳೋದು ಬೇಕಿಲ್ಲ. ಅದೇ ಕಾರಣಕ್ಕೆ ಅಭಿಷೇಕ್ ಬ್ಯಾನರ್ಜಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಕೊಟ್ಟಿದ್ರು. ಅದರಲ್ಲಿ ಜಹಾಂಗೀರ್ ಖಾನ್ ಕೂಡ ಇದ್ದ. ಈ ಜಹಾಂಗೀರ್ ಖಾನ್ ಮೊದಲ ಬಾರಿಗೆ ಫಾಲ್ತಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ದ. ಇದಕ್ಕೂ ಮೊದಲು TMCಯ ಶಂಕರ್ ಕುಮಾರ್ ನಾಸ್ಕರ್ ಶಾಸಕರಾಗಿದ್ದರು. ಅಭಿಷೇಕ್ ಬ್ಯಾನರ್ಜಿ ಶಾಸಕರಾಗಿದ್ದವರನ್ನ ಹೊರಗೆ ಕಳಿಸಿ ಜಹಾಂಗೀರ್ ಖಾನ್ಗೆ ಟಿಕೆಟ್ ನೀಡಿದ್ರು. ಅವನು ಸುಮ್ಮನೆ ಇದ್ದಿದ್ರೆ ಆ ಕ್ಷೇತ್ರವನ್ನು ಸುಲಭವಾಗಿ TMC ಗೆದ್ದುಕೊಳ್ತಾ ಇತ್ತು, ಅವನು ಗೆಲ್ತಾ ಇದ್ದ. ಯಾಕಂದರೆ ಡೈಮಂಡ್ ಹಾರ್ಬರ್ನಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿವೆ. ಅದರಲ್ಲಿ ಈಗಾಗಲೇ 5 ಕ್ಷೇತ್ರಗಳಲ್ಲಿ TMC ಗೆದ್ದಿದೆ, ಒಂದನ್ನು ಮಾತ್ರ BJP ಗೆದ್ದುಕೊಂಡಿದೆ. ಫಾಲ್ತಾ ಕ್ಷೇತ್ರವನ್ನು ಖಂಡಿತ TMC ಗೆದ್ದುಕೊಳ್ತಾ ಇತ್ತು. ಆದರೆ ಈ ಜಹಾಂಗೀರ್ ಖಾನ್ ನಾನೇ ನಿಜವಾದ ಜಹಾಂಗೀರ್ ಅಂದುಕೊಂಡು ಏನೋ ಗೊತ್ತಿಲ್ಲ, ಚುನಾವಣೆಗೆ ಸ್ಪರ್ಧೆ ಮಾಡಿದ ದಿನದಿಂದ ಜನರಿಗೆ ಬೆದರಿಕೆ ಹಾಕೋಕ್ಕೆ ಶುರು ಮಾಡ್ತಾನೆ. ಯಾರೆಲ್ಲ BJPಗೆ ಮತ ಹಾಕ್ತಾರೋ ಅವರನ್ನು ಚುನಾವಣೆಗೆ ಮೊದಲೇ ತಡೆಯೋ ಪ್ರಯತ್ನ ಮಾಡ್ತಾನೆ. ಅಂದರೆ BJPಗೆ ಮತವನ್ನು ಹಾಕೋರು ಮತದಾನವನ್ನು ಮಾಡಲೇಬಾರ್ದು, ಚುನಾವಣೆಯ ದಿನ ಮನೆಯಿಂದ ಹೊರಗೆ ಬರಬಾರ್ದು ಅಂತ ಧಮಕಿ ಹಾಕ್ತಾ ಜನರನ್ನು ಬೆದರಿಸೋ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಆಗ ಆ ಕಡೆಗೆ ಇಳಿದದ್ದೇ ಅಜಯ್ ಪಾಲ್ ಶರ್ಮಾ. ಈ ಅಜಯ್ ಪಾಲ್ ಶರ್ಮಾ ಮೊದಲೇ ಎನ್ಕೌಂಟರ್ ಸ್ಪೆಷಲಿಸ್ಟ್, ಉತ್ತರ ಪ್ರದೇಶದ ಖಡಕ್ IPS ಅಧಿಕಾರಿ. ಅವರನ್ನೇ ಚುನಾವಣಾ ಆಯೋಗ ವಿಶೇಷ ಚುನಾವಣಾ ಕರ್ತವ್ಯ ಅಧಿಕಾರಿಯಾಗಿ ನೇಮಕ ಮಾಡಿತ್ತು. ಎಲ್ಲೆಲ್ಲೋ ಹುಡುಕಿ ಎನ್ಕೌಂಟರ್ ಮಾಡಿರೋ ಅಜಯ್ ಪಾಲ್ ಶರ್ಮಾ ಅವರು ಯಾವಾಗ ಈ ಜಹಾಂಗೀರ್ ಖಾನ್ ಮತದಾರರಿಗೆ ಬೆದರಿಕೆ ಹಾಕ್ತಾ ಇದ್ದಾನೆ ಅಂತ ಗೊತ್ತಾಯಿತು, ಆಗ ಜಹಾಂಗೀರ್ ಖಾನ್ ಮನೆಗೆ ಹೋಗಿ ಅವರ ಮನೆಯಲ್ಲಿದ್ದವರಿಗೆ ಹೇಳ್ತಾರೆ, ಅವನು ಧಮಕಿ ಹಾಕೋದನ್ನು ಬಿಡಬೇಕು, ಇದೇ ರೀತಿ ಮುಂದುವರೆದರೆ ಮುಂದೆ ಆಗೋದಕ್ಕೆ ನಾನು ಜವಾಬ್ದಾರಿ ಅಲ್ಲ, ಮುಂದೆ ನೀವು ಅಳ್ತಾ ಕುಳಿತುಕೊಂಡ್ರೆ ಅದಕ್ಕೆ ನಾನು ಜವಾಬ್ದಾರಿ ಆಗಲ್ಲ ಅಂತ. ಅವತ್ತು ಅಜಯ್ ಪಾಲ್ ಶರ್ಮಾ ಜಹಾಂಗೀರ್ ಮನೆಯ ಬಳಿಗೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾದಾಗ ಈ ಜಹಾಂಗೀರ್ ಖಾನ್ ಮನೆಯಿಂದ ಓಡಿ ಹೋಗಿದ್ದ. ಅಲ್ಲಿಗೆ ಬಹುತೇಕ ಜನರಿಗೆ ಅವನು ಅದೆಷ್ಟು ಧೈರ್ಯಶಾಲಿ, ಅವನ ತಾಕತ್ತು ಎಂಥದ್ದು ಅನ್ನೋದು ಗೊತ್ತಾಗಿತ್ತು. ಆ ದಿನ ದೇಶದ ತುಂಬ ಅದೇ ದೊಡ್ಡ ಸುದ್ದಿ. ಇಷ್ಟೆಲ್ಲ ವಾರ್ನಿಂಗ್ ಕೊಟ್ಟರು ಜಹಾಂಗೀರ್ ಖಾನ್ ಅದೆಲ್ಲಿ ಸೋಲ್ತೀನೋ ಅನ್ನೋ ಭಯದಲ್ಲಿ ಚುನಾವಣೆಯ ದಿನ ಅಕ್ರಮಗಳನ್ನು ಮಾಡ್ತಾನೆ. ಅದರಲ್ಲಿ ಜಹಾಂಗೀರ್ ಖಾನ್ಗೆ ಸಂಕಷ್ಟವನ್ನು ತಂದಿಟ್ಟಿದ್ದು ಅಂದರೆ 177ನೇ ಬೂತಲ್ಲಿ BJP ಬಟನ್ಗೆ ಟೇಪನ್ನು ಅಂಟಿಸಿದ್ದು. ಅವನು ಮಾಡಿದ್ದ ಯೋಗ್ಯತೆ ಇಲ್ಲದ ಕೆಲಸ ದೇಶಾದ್ಯಂತ ಸದ್ದನ್ನು ಮಾಡುತ್ತೆ. BJP ಅಭ್ಯರ್ಥಿ ಪ್ರತಿಭಟನೆಯನ್ನು ಮಾಡ್ತಾರೆ, ಚುನಾವಣೆ ಮುಕ್ತಾಯ ಆಗುತ್ತೆ. ಆದರೆ ಅಲ್ಲಿನ ಜನರು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು. ಜಹಾಂಗೀರ್ ಖಾನ್ ಕಡೆಯ ಗುಂಡಗಳು ಧಮಕಿ ಹಾಕಿದ್ದಾರೆ, ನಾವು TMCಗೆ ಮತವನ್ನು ಹಾಕಿದ್ದೀವಿ ಅಂತ ಹೇಳಿದ್ರು, ನಮ್ಮನ್ನು
ಅತ್ಯಾಚಾರ ಮಾಡೋ ಬೆದರಿಕೆ ಹಾಕ್ತಾ ಇದ್ದಾರೆ. ಇಲ್ಲಿ ಮರುಮತದಾನ ನಡಿಬೇಕು ಅನ್ನೋ ಹೋರಾಟ ನಡೆಸ್ತಾರೆ. ಅಲ್ಲಿ ಬಹಳಷ್ಟು ಬೂತುಗಳಲ್ಲಿ ಅಕ್ರಮ ನಡೆದಿರೋದು ವರದಿಯಾಗಿದ್ದರಿಂದ ಚುನಾವಣಾ ಆಯೋಗ ಮೇ 21ಕ್ಕೆ ಫಾಲ್ತಾದ ಎಲ್ಲ ಬೂತುಗಳಲ್ಲಿ ಮರು ಚುನಾವಣೆ ನಡೆಯುತ್ತೆ ಅಂತ ಘೋಷಣೆಯನ್ನು ಮಾಡುತ್ತೆ. ಇಲ್ಲಿ ಮರುಚುನಾವಣೆ ಅಂದರೆ ಈ ಹಿಂದೆ ಯಾರು ಅಭ್ಯರ್ಥಿಗಳಾಗಿರ್ತಾರೋ ಅವರೇ ಮತ್ತೆ ಅಭ್ಯರ್ಥಿಗಳಾಗ್ತಾರೆ. ಈಗ ನೋಡಿದರೆ ಜಹಾಂಗೀರ್ ಖಾನ್ ಇದ್ದಕ್ಕಿದ್ದ ಹಾಗೆ ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿ ನಾನು ಫಾಲ್ತಾದ ಮಗ, ನನಗೆ ಶಾಂತಿ ಬೇಕು, ಈಗಾಗಲೇ ಸುವೇಂದು ಅಧಿಕಾರಿ ಅವರು ಫಾಲ್ತಾದ ಅಭಿವೃದ್ಧಿಗಾಗಿ ಉತ್ತಮವಾದ ಕ್ರಮಗಳನ್ನು ತೆಗೆದುಕೊಳ್ತಾ ಅಭಿವೃದ್ಧಿಯನ್ನು ಮಾಡೋ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಾನು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಬೇಕು, ಅಲ್ಲಿ ಗೆಲ್ಲಬೇಕು ಅಂತ ಅನ್ನಿಸ್ತಾ ಇಲ್ಲ. ಈ ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿತಾ ಇದ್ದೀನಿ. ಈ ಬಾರಿ ನಾನು ಅಭ್ಯರ್ಥಿ ಅಲ್ಲ, ನನಗೆ ಯಾರು ಮತವನ್ನು ಹಾಕಬೇಡಿ ಅನ್ನೋ ಮನವಿಯನ್ನು ಮಾಡಿಕೊಂಡಿದ್ದಾನೆ. ಪಾಪ ಬೇರೆ ಆಪ್ಷನ್ ಇಲ್ಲ, ನಾಮಪತ್ರ ಹಿಂಪಡೆಯೋಕೆ ಆಗಲ್ಲ. ಅದೇ ಕಾರಣಕ್ಕೆ ಜನರಿಗೆ ಮತವನ್ನೇ ಹಾಕಬೇಡಿ ಅಂತ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾ ಇದ್ದಾನೆ. ಹಾಗಂತ ಇವನು ಪ್ರಚಾರವನ್ನು ಮಾಡಿ ಮತವನ್ನು ಹಾಕಿ ಅಂದರೆ ಅಲ್ಲಿರೋ ಜನರು ಹಾಕ್ತಾ ಇದ್ರ ಜಹಾಂಗೀರ್ ಗೆಲ್ತಾ ಇದ್ನ ಅಂದರೆ ಖಂಡಿತ ಇಲ್ಲ. ಆ ಮುಖಭಂಗವನ್ನು ತಪ್ಪಿಸಿಕೊಳ್ಳೋಕೆ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾನೆ. ಇಲ್ಲಿ ಜಹಾಂಗೀರ್ ಖಾನ್ ಅಷ್ಟೊಂದು ಅಬ್ಬರಿಸಿದ್ದ, ಈಗ ಯಾಕೆ ಇಂತಹ ನಿರ್ಧಾರ ಮಾಡಿದ್ದಾನೆ ಅಂತ ನೋಡಿದರೆ ಅವತ್ತು TMC ಅಬ್ಬರಿಸ್ತಾ ಇತ್ತು, ಅದೇ ಪಶ್ಚಿಮ ಬಂಗಾಳದಲ್ಲಿ. ಅದೇ ಇವತ್ತು ಶೋಚನೀಯ ಪರಿಸ್ಥಿತಿಯನ್ನು ತಲುಪಿದೆ. BJP ಈಗಾಗಲೇ 207 ಕ್ಷೇತ್ರಗಳನ್ನು ಗೆದ್ದು ಅಧಿಕಾರ ಹಿಡಿದಿದೆ. ಫಾಲ್ತಾ ಗೆಲ್ಲಬೇಕು ಅನ್ನೋದು ಇಲ್ಲ. ಆದರೂ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಫಾಲ್ತಾ ಕ್ಷೇತ್ರವನ್ನು ಗೆಲ್ಲೋಕೆ ಪಣ ತೊಟ್ಟು ನಿರಂತರ ಪ್ರಚಾರ ಮಾಡ್ತಾ ಇದ್ದಾರೆ. ಫಾಲ್ತಾದಲ್ಲಿ 1 ಲಕ್ಷ ಮತದಿಂದ BJP ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ TMC ಕತೆ ಅದಕ್ಕೆ ತದ್ವಿರುದ್ಧ. ಗೆಲ್ತೀವಿ ಅನ್ನೋದು ಹಾಳಾಗಿ ಹೋಗಲಿ, ಪ್ರಚಾರಕ್ಕೆ ಬರ್ತೀನಿ ಅಂತ ಅಭಿಷೇಕ್ ಬ್ಯಾನರ್ಜಿ ಆಗಲಿ ಮಮತಾ ಬ್ಯಾನರ್ಜಿ ಆಗಲಿ ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಅಷ್ಟೇ ಯಾಕ್ರೆ ಇಲ್ಲಿಯವರೆಗೂ TMCಯ ಯಾವುದೇ ದೊಡ್ಡ ನಾಯಕರು ಜಹಾಂಗೀರ್ ಪರ ಪ್ರಚಾರಕ್ಕೆ ಬಂದಿಲ್ಲ. ಕಾರ್ಯಕರ್ತರು ಕೂಡ ಈಗ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇವರೆಲ್ಲ ಇಲ್ವಲ್ಲ, ಹೋಗಲಿ ಜಹಾಂಗೀರ್ ಖಾನ್ ಆದರೂ ಬಂದು ಪ್ರಚಾರ ಮಾಡ್ತಾನ ಅಂದರೆ ಅವನೇ ಕ್ಷೇತ್ರ ಬಿಟ್ಟು ಓಡಿ ಹೋಗಿ ತುಂಬ ದಿನಗಳಾಗಿದ್ವು. ಮತದಾನ ಮುಕ್ತಾಯ ಆದ ದಿನ ಫಾಲ್ತಾದ ಮತದಾರರು ಪ್ರತಿಭಟನೆ ಮಾಡಿದರೆ ಫಲಿತಾಂಶ ಬಂದ ನಂತರ ಅವನ ಕಚೇರಿಯನ್ನೇ ಪುಡಿ ಪುಡಿ ಮಾಡಿದ್ರು. ಅವತ್ತು ಭಯಪಟ್ಟು ಓಡಿ ಹೋಗಿದ್ದವನು ಇವತ್ತಿನವರೆಗೂ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಬಂದು ನಾನು ಅಭ್ಯರ್ಥಿ ಅಲ್ಲ, ನನಗೆ ಮತವನ್ನು ಹಾಕಬೇಡಿ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾನೆ. ಈ ಹಿನ್ನಡೆ ಅಥವಾ ಸೋಲು ನೇರವಾಗಿ ಅಭಿಷೇಕ್ ಬ್ಯಾನರ್ಜಿಯ ಸೋಲು. ಯಾಕಂದರೆ ಮುಂದೆ ಅಭಿಷೇಕ್ ಬ್ಯಾನರ್ಜಿಗೆ ರಾಜಕೀಯವಾಗಿ ಏನಾಗಬಹುದು ಅನ್ನೋದರ ದಿಕ್ಸೂಚಿ ಇದು. ಇಲ್ಲಿ ಜಹಾಂಗೀರ್ ಖಾನ್ ತಗೊಂಡಿರೋ ನಿರ್ಧಾರ ಕೇವಲ ಫಾಲ್ತಾ ಕ್ಷೇತ್ರಕ್ಕೆ ಮಾತ್ರ ಪರಿಣಾಮ ಬೀರಲ್ಲ, ಬದಲಾಗಿ ಇಡೀ ಬಂಗಾಳದ TMC ಅವನತಿಗೆ ಕಾರಣ ಆಗತ್ತೆ. ಇನ್ನು ಮುಂದೆ ಯಾವುದೇ ಕಾರ್ಯಕರ್ತರು ಪಕ್ಷದ ನಾಯಕರನ್ನು ನಂಬಲ್ಲ. TMC ಕಾರ್ಯಕರ್ತರ ನೈತಿಕತೆ ಪೂರ್ತಿ ಕುಸಿತವನ್ನು ಕಾಣುತ್ತೆ, ಪಾತಾಳಕ್ಕೆ ಹೋಗುತ್ತೆ. ಇದು BJPಗೆ ದೊಡ್ಡ ಗೆಲುವು. ಅಲ್ಲಿ ಯಾವಾಗಲೂ ನಡೆದ ಹಾಗೆ ಚುನಾವಣೆ ನಡೆದು ಜಹಾಂಗೀರ್ ಸೋತಿದ್ರೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರಲಿಲ್ಲ. 207ರಲ್ಲಿ ಇದು ಒಂದು ಅನ್ನೋ ಹಾಗೆ ಆಗ್ತಾ ಇತ್ತು. ಆದರೆ ಜಹಾಂಗೀರ್ ಖಾನ್ ಚುನಾವಣಾ ಕಣದಿಂದ ಹಿಂದೆ ಸರಿತಾ ಇರೋದು TMC ಕಾರ್ಯಕರ್ತರ ಉತ್ಸಾಹಕ್ಕೆ ಎಳ್ಳು ನೀರನ್ನು ಬಿಡ್ತಾ ಇದೆ. ಸದ್ಯಕ್ಕೆ ಫಾಲ್ತಾದಲ್ಲಿ BJP ಅಭ್ಯರ್ಥಿ, CPM ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಕಣದಲ್ಲಿದ್ದಾರೆ. ಈಗ TMC ಅಭ್ಯರ್ಥಿ ಇಲ್ಲದೆ ಇರೋದು ಕಾಂಗ್ರೆಸ್ ಮತ್ತು CPM ಅಭ್ಯರ್ಥಿಗಳಿಗೆ ಒಂದಷ್ಟು ಮತಗಳನ್ನು ಹೆಚ್ಚು ಮಾಡಬಹುದು. ಆದರೆ BJPಯ ದೇವಾಂಶ ಪಾಂಡ ದೊಡ್ಡ ಜಯವನ್ನು ಸಾಧಿಸ್ತಾರೆ ಅನ್ನೋದು ಪಕ್ಕಾ ಆಗ್ತಾ ಇದೆ. ಇಲ್ಲಿ ಜಹಾಂಗೀರ್ ಖಾನ್ ಯಾಕೆ ಇಂತಹ ನಿರ್ಧಾರ ಮಾಡಿದ್ದಾನೆ ಅಂತ ನೋಡ್ತಾ ಹೋದರೆ ಮೊದಲಿಗೆ ಸುವೇಂದು ಅಧಿಕಾರಿ ಅವರ ಭಯ. ಈ ಹಿಂದೆ ಇದೇ ಜಹಾಂಗೀರ್ ಅಜಯ್ ಪಾಲ್ ಶರ್ಮಾ ಸಿಂಗಮ್ ಆದರೆ ನಾನು ಪುಷ್ಪ ಇದ್ದಂಗೆ ಅಂತ ಹೇಳಿದ್ದ. ಆಗ ಸುವೇಂದು ಅಧಿಕಾರಿ ಆ ಪುಷ್ಪನನ್ನು ನಾನು ನೋಡಿಕೊಳ್ತೀನಿ, ನೀವೇನಿದ್ರು BJPಗೆ ಮತವನ್ನು ಹಾಕಿ ಎಂದಿದ್ರು. ಈಗಾಗಲೇ ಮುಖ್ಯಮಂತ್ರಿ ಆಗಿರೋ ಸುವೇಂದು ಫಾಲ್ತಾದಲ್ಲಿ ಓಡಾಡ್ತಾ ಇರೋದನ್ನು ನೋಡಿ ಅಲ್ಲಿಗೆ ಜಹಾಂಗೀರ್ ಬರ್ತಾ ಇಲ್ಲ. ಜೊತೆಗೆ ಎಲ್ಲ ಕಡೆಯಿಂದ ಬಟ್ಟೆ ಒದ್ದೆ ಆಗ್ತಾ ಇದೆ. ಜೈಲಿಗೆ ಹೋಗೋದು ಗ್ಯಾರಂಟಿ ಅನ್ನೋದು ಅವನಿಗೂ ಗೊತ್ತಾಗಿ ಹೋಗಿದೆ. ಅಂಥದ್ರಲ್ಲಿ ಬೇರೆ ಇನ್ನೇನು ತಾನೇ ಮಾಡ್ತಾನೆ. ಇದೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ಸುವೇಂದು ಅಧಿಕಾರಿ ದೊಡ್ಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದು ಭಾರತದ ಅತ್ಯಂತ ಸೂಕ್ಷ್ಮ ಪ್ರದೇಶ ಚಿಕನ್ ನೆಕ್ ಕಾರಿಡಾರ್ ಪ್ರದೇಶವನ್ನು ಕೇಂದ್ರ ಸರ್ಕಾರಕ್ಕೆ ನೀಡೋದಕ್ಕೆ ಸುವೇಂದು ಅಧಿಕಾರಿ ನಿರ್ಧಾರವನ್ನು ಮಾಡಿದ್ದಾರೆ. ಇದು ಕಳೆದ ಮಮತಾ ಬ್ಯಾನರ್ಜಿ ಕಾಲದಲ್ಲೂ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಮಮತಾ ಒಪ್ಪಿಗೆಯನ್ನು ನೀಡಿರಲಿಲ್ಲ. ಎಲ್ಲ ಹೆದ್ದಾರಿಗಳನ್ನು ನಾವೇ ಮಾಡ್ತೀವಿ, ಆ ಜಾಗಗಳೆಲ್ಲ ನಮ್ಮ ಕಂಟ್ರೋಲ್ನಲ್ಲಿ ಇರುತ್ತವೆ ಅಂತ ಹೇಳಿದರು. ದೇಶದ ಭದ್ರತೆಯ ಬಗ್ಗೆ ಯೋಚನೆಯೇ ಇರಲಿಲ್ಲ. ಅದೇ ಸುವೇಂದು ಅಧಿಕಾರಿ ದೇಶದ ಭದ್ರತೆಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರವನ್ನು ಮಾಡೋ ನಿರ್ಧಾರ ಮಾಡಿದ್ದಾರೆ.
ಈ ಪ್ರದೇಶದ ಮೇಲೆ ಸುಮಾರು 4 ರಾಷ್ಟ್ರಗಳ ಕಣ್ಣುಗಳಿವೆ. ಬಾಂಗ್ಲಾದೇಶ ಒಂದು ಕಡೆ ಆದರೆ ಪಾಕಿಸ್ತಾನ ಇನ್ನೊಂದು ಮೂಲೆಯಿಂದ, ಚೈನಾ ಮತ್ತೊಂದು ಕಡೆಯಿಂದ, ಹಾಗೆಯೇ ಅಮೇರಿಕ ಕೂಡ ಇದನ್ನೇ ನೋಡ್ತಾ ಇದೆ. ಅದೇ ಕಾರಣಕ್ಕೆ ಬಾಂಗ್ಲಾದ ಗಡಿಯಲ್ಲಿ ಅಮೆರಿಕ ತನ್ನ ಸೇನೆಯನ್ನು ತಗೊಂಡು ಬಂದು ಈಗಾಗಲೇ ಕೂರಿಸಿದೆ. ಪದೇ ಪದೇ ಬಾಂಗ್ಲಾ ಅದೇ ಜಾಗದ ಬಗ್ಗೆ ಮಾತಾಡ್ತಾ ಇತ್ತು. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಭಾರತದ 7 ಸಿಸ್ಟರ್ಸ್ ಅಂದರೆ ಈಶಾನ್ಯ ರಾಷ್ಟ್ರಗಳ ಸಂಪರ್ಕ ಕಡಿತ ಆಗುತ್ತೆ. ಅಲ್ಲಿ ಮಮತಾ ಬ್ಯಾನರ್ಜಿಯಿಂದ 7 ಹೆದ್ದಾರಿಗಳ ಕಾರ್ಯಗಳು ನಿಧಾನವಾಗಿ ನಡೀತಾ ಇದ್ವು. ಆದರೆ ಈ ಬಾರಿ ಬಂಗಾಳದಲ್ಲಿ BJP ಗೆದ್ರೆ ಮಮತಾ ಸರ್ಕಾರದಿಂದ ಏನೆಲ್ಲ ತೊಂದರೆ ಆಗಿದೆಯೋ ಎಲ್ಲವನ್ನ ಸರಿ ಮಾಡ್ತೀವಿ, BSF ರಕ್ಷಣಾ ಇಲಾಖೆ ಮತ್ತು ಗೃಹ ಇಲಾಖೆಗೆ ಯಾವ ಭೂಮಿ ಬೇಕೋ ಅದನ್ನು ಹಸ್ತಾಂತರ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು. ಅದೇ ರೀತಿ ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬಂದ ಮೇಲೆ ಒಂದೊಂದೇ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಸಿಲಿಗುರಿ ಬಹಳಷ್ಟು ಇಂಪಾರ್ಟೆಂಟ್. ಬಾಂಗ್ಲಾದೇಶದಲ್ಲಿ ಯಾವಾಗ ಯಾವ ಹುಚ್ಚು ಹಿಡಿದವರು ಅಧಿಕಾರಕ್ಕೆ ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಶೇಖ್ ಹಸೀನಾ ನಂತರ ಮೊಹಮ್ಮದ್ ಯುನೇಸ್ ಚೀನಾದಲ್ಲಿ ಕೂತ್ಕೊಂಡು ಈಶಾನ್ಯ ರಾಜ್ಯಗಳು ನಮಗೆ ಸೇರಿದ್ದು ಅನ್ನೋ ಹಾಗೆ ಮಾತಾಡಿದ್ದ. ಅಪ್ಪಿ ತಪ್ಪಿ ಬಾಂಗ್ಲಾ ಕುತಂತ್ರ ಮಾಡಿ ಯಾವುದೋ ದೇಶಕ್ಕೆ ಬೆಂಬಲವನ್ನು ಕೊಟ್ಟರೆ ಭಾರತ ಯುದ್ಧ ಮಾಡಬೇಕಾದ ಪರಿಸ್ಥಿತಿಗಳು ಬರುತ್ತವೆ. ಬಾಂಗ್ಲಾದೇಶ ಯುದ್ಧ ಮಾಡ್ತೀನಿ ಅಂದರೆ 1 ಗಂಟೆಯಲ್ಲಿ ಉಳಿಸಾಗತ್ತೆ. ಅದೇ ಕುತಂತ್ರ ಮಾಡಿ ಯಾವುದೋ ದೇಶವನ್ನು ಕರ್ಕೊಂಡು ಬಂದರೆ ಅಲ್ಲೆಲ್ಲೋ ಕೂರಿಸ್ಕೊಂಡ್ರೆ ಭಾರತಕ್ಕೆ ಕಷ್ಟ ಆಗತ್ತೆ. ಅದೇ ಕಾರಣಕ್ಕೆ ಚಿಕನ್ ನೆಕ್ ಕಾರಿಡಾರ್ ತುಂಬ ಮುಖ್ಯ ಆಗತ್ತೆ. ಈಗ ಅದೇ ಬೆಳವಣಿಗೆಗಳು ನಡೀತಾ ಇವೆ ಅಷ್ಟೇ. ಮುಂದೆ ಬಹಳಷ್ಟು ಬೆಳವಣಿಗೆಗಳು ಆಗೋದು ಬಾಕಿ ಇದೆ. ಅದನ್ನು ಪ್ರತಿದಿನ ಏನಾಗುತ್ತೆ ನೋಡೋಣ. ಇದು ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿಯ ಹವಾ ಹೇಗಿದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.